ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂಬೈ ಪ್ರೆಸಿಡೆನ್ಸಿಯಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ನೇಮಕೊಳ್ತಾರೆ. ಅವಾಗ ಹರಿಜನ ಪತ್ರಿಕೆ ಬಂದ್ ಮಾಡಿಸ್ತಾರೆ ಬಾಬಾ ಸಾಹೇಬ್. ಯಾಕೆ ಹರಿಜನ ಪತ್ರಿಕೆ ಬಂದ್ ಮಾಡಿಸ್ತಾರೆ ಅಂದ್ರೆ ನನ್ನ ಜನ ಹರಿಜನರಲ್ಲ. ಯಾಕೆ ಹರಿಜನರಲ್ಲ ಅಂದ್ರೆ ಸೇವಾದಾಸಿಯರ ಮಕ್ಕಳು ನಿನ್ನ ಗುಜರಾತ್ನಲ್ಲಿ ಇರ್ತಾರೆ ಅಂದ್ರೆ ಮಥುರಾದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಹೆಣ್ಣು ಮಕ್ಕಳು ಯಾರು ವಿಧವೆಯರಾಗ್ತಾ ಇದ್ರು ಅವರನ್ನು ಸೇವಾದಾಸಿಯರ ತೀರದಲ್ಲಿ ಮಥುರಾದಲ್ಲಿ ಕೃಷ್ಣನ ಗುಡಿಯಲ್ಲಿ ಬಿಡ್ತಾ ಇದ್ರು. ಇವತ್ತು ಬಿಡ್ತಾರೆ. ಇವತ್ತಿನ ಹೋದ್ರೆ ಸೇವಾದಾಸಿಯರು ಸಿಗ್ತಾರೆ. ಆ ಪುರೋಹಿತರ ಮತ್ತು ಆ ಸೇವಾದಾಸಿಯರ ಅನೈತಿಕ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಜನಾಂಗಕ್ಕೆ 1911ರಲ್ಲಿ ಜಾತಿ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಇರೋದಿಲ್ಲ. ಅವಾಗ ನಿಮ್ಮ ಗುಜರಾತಿನ ಕವಿ ಆಗಿರ್ತಕ್ಕಂಥ ನಾರ್ಸಿ ಮೆಹ್ತಾ ಅಂತಕ್ಕಂಥ ಏನ್ ಹೇಳ್ತಾನೆ, ಇವರೆಲ್ಲರೂ ಕೂಡ ಕ್ರಿಸ್ತನ ಸೇವೆ ಮಾಡಿರ್ತಕ್ಕಂಥ ದಾಸಿಯರಿಗೆ ವೇಶ್ಯರಿಗೆ ಹುಟ್ಟಿರ್ತಕ್ಕಂಥವ್ರು, ಇವರೆಲ್ಲರೂ ಹರಿಜನ ಅಂತಕ್ಕಂಥ ಮಾತನ್ನು ನಾರ್ಸಿ ಮೆಹ್ತಾ ಬಳಸಿರ್ತಕ್ಕಂಥದ್ದು. ಮಿಸ್ಟರ್ ಗಾಂಧಿ, ನನ್ನ ಜನ ಹರಿಜನರಲ್ಲ, ನನ್ನ ಜನ ಮೂಲ ಭಾರತೀಯರು, ಓನರ್ ಆಫ್ ದಿ ಲ್ಯಾಂಡ್, ಧರಣಿ ಚಪ್ಪುತ್ರ ಅಂತೇಳಿ ಬಾಬಾ ಸಾಹೇಬ್ ಪ್ರತಿಪಾದನೆ ಮಾಡ್ತಾರೆ. ಅಂತ ಬಾಬಾ ಸಾಹೇಬ್ರ ಬಗ್ಗೆ ನಾವು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನ ನನ್ನ ಸಹೋದರರು ಬಹಳ ಮಂದಿ ಬಂದಾರ. ಬಾಬಾ ಸಾಹೇಬರು ಬೌದ್ಧ ಧರ್ಮ, ಈ ಎಲ್ಲ ಹಿನ್ನೆಲೆಯಿಂದ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಬಂದರು. ಹಾಗಾದ್ರೆ ಹಿಂದೂ ಧರ್ಮ ಯಾಕೆ ಬಿಟ್ರು ಅನ್ನೋದಕ್ಕೆ ಒಂದು 3 ಮಾತು ಹೇಳಿ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಹಿಂದೂ ಧರ್ಮ ಯಾಕೆ ಬಂದ್ರು, ಯಾಕೆ ಬಿಟ್ರು, ಇಷ್ಟೆಲ್ಲ ನಾ ಹಿಂದೂ ಅಂತಾರ. ಆಕ್ಚುಲಿ ನಾನು ಪೂಜಾ ಭಂತೇಜಿ ಮತ್ತೆ ಎಲ್ಲ ನಮ್ಮ ನಾಯಕರಿಗೆ ಒಂದು ಗಮನಕ್ಕೆ ತರ್ತೀನಿ. ಏನಂದ್ರೆ ನನ್ನ ಮಕ್ಕಳು 1925ರಿಂದ ಈ ದೇಶ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಕಿಸಿಲತ್ತಾರ. ಅರ್ಧ ಚಾಟಿದ್ರು ಪೂರಾ ಪ್ಯಾಂಟ್ ಮಾಡ್ಕೊಂಡಾರ. ಈಗ ಏನು ಕಿಸಿಲು ಕಾಲಿಲ್ಲ. ಆದರೆ ಒಬ್ಬ ಶಾಸಕ, ಒಬ್ಬ ಸಚಿವ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿ, ಈ ಶ್ಯಾಮ್ ಸುಂದರ್ ಸಾಹೇಬ್ರ ಅನುಯಾಯಿ ಆಗಿರ್ತಕ್ಕಂಥ ಬಿ ರಾಚಯ್ಯ, ಸಿದ್ದೇನಪುರ, ರಾಮಚಂದ್ರ ಅಂತಕ್ಕಂಥ 15-20 ಹಳ್ಳಿಗಳನ್ನು ಛಲವಾದಿ ದಲಿತ ಹೊಲೆಯರ ಓಣಿಗಳನ್ನು ಮಾಡಿರ್ತಕ್ಕಂಥ ತಾಕತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಮಾತ್ರ ಇದೆ. ಒಂದು ಊರು ಹಿಂದೂ ಮಾಡಕ್ಕಾಗಿ ಬಂತಾರ ನಮ್ಮ ಮಕ್ಕಳಿಗೆ ಇವತ್ತನ. ಆದ್ರೆ ಬಹುಶಃ ನಿಮ್ಮ ಚಾಮರಾಜನಗರದಲ್ಲಿ ಸುಮಾರು 10-12 ಹಳ್ಳಿಗಳು, 18 ಹಳ್ಳಿಗಳು, ಅದು ನಮ್ಮ ಓಣಿಗಳೇ ಮಾಡಿರ್ತಕ್ಕಂಥ ತಾಕತ್ತು ಯಾರಿಗಿದೆ ಅಂದ್ರೆ ಈ ರಾಚಯ್ಯ ಸಾಹೇಬರು. ಕಾರಣ ಏನಂದ್ರೆ ಅವರಿಗೆ ಮಧ್ಯಮ ಮಾರ್ಗದ ಮಹಾಭಂತೇಜಿ ಗೊತ್ತಿದ್ರು ಬಾಬಾ ಸಾಹೇಬರು, ಜೊತೆಗೆ ಮೂಲ ಭಾರತೀಯ ಬಿ ಶ್ಯಾಮ್ ಸುಂದರ್ ಸಾಹೇಬರು ಗೊತ್ತಿದ್ರು. ಎಲ್ಲಿಯವರೆಗೆ ನಿಮಗೆ ಬಾಬಾ ಸಾಹೇಬರು ಮತ್ತು ಬಿ ಶ್ಯಾಮ್ ಸುಂದರ್ ಸಾಹೇಬರು ನಿಮ್ಗೆ ಅರ್ಥ ಆಗೋದಿಲ್ವೋ ಅಲ್ಲಿವರೆಗೆ ಧರ್ಮ ಅರ್ಥ ಆಗಿಲ್ಲ. ವಿಥೌಟ್ ಬಾಬಾ ಸಾಹೇಬ್ ಬುದ್ಧಿಸಮೇ ಅಲ್ಲದು, ಅದು ಏನಿದೆ ಉದರ ಪೋಷಣಾರ್ಥಕಂ ಬಹುಕೃತ ವೇಷ ಬಂತೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಬಾಬಾ ಸಾಹೇಬ್ರು ಇಲ್ಲಾರ್ದೆ ಧಮ್ಮನೇ ಇಲ್ಲ. ಅದು ಧರ್ಮ. ಧರ್ಮ ಅಂದ್ರೇನು? ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರ ಬಿಸ್ತಕ್ಕಂಥದ್ದು. ಧರ್ಮ ಗುಲಾಮಗಿರಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಧರ್ಮ ವರ್ಣಾಶ್ರಮ ಪದ್ಧತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಧರ್ಮ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು. ಧರ್ಮ ಜಾತೀಯತೆ ಆಚರಣೆ ಮಾಡ್ತಕ್ಕಂಥ, ಇವಕ್ಕೆಲ್ಲ ಪ್ರೋಕ್ ಮಾಡ್ತಕ್ಕಂಥದ್ದು ಧರ್ಮ. ಧಮ್ಮ ಮಧ್ಯಮ ಮಾರ್ಗ. ಬಹುಜನ ಹಿತಾಯ ಬಹುಜನ ಸುಖಾಯ. ಅತ್ತ ದೀಪ ನೋಡಿ, ಅವನ್ಯಾವ ಇವರು ಮೊಹಮ್ಮದ್ ಪೈಗಂಬರ್ ಬಂದರು, ನಾ ದೇವದೂತ ಅಂತ ಹೇಳ್ಬಿಟ್ರು. ಜೀಸಸ್ ಬಂದ, ನಾ ದೇವ್ರ ಮಗ ಅಂತ ಹೇಳ್ದ. ಈ ನನ್ನ ಮಕ್ಕಳು ಬಂದ್ರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಅಹಂ ಬ್ರಹ್ಮ, ನಾನೇ ಬ್ರಹ್ಮರು ಅಂತ. ಎಸ್, ಹೇಳುದಷ್ಟೇ ಅಲ್ಲ ಸ್ನೇಹಿತರೆ. ಒಂದೇ ಸಿಗೋಣ, ಒಂದು 5 ನಿಮಿಷ ಮಾತಾಡಿ ಸರ್, ಚೆನ್ನಾಗಿದೆ. ಆದ್ರೆ ಪೈಗಂಬರ್ ಬಂದ್ರು, ನಾನು ದೇವದೂತ ಅಂದ್ರು. ಜೀಸಸ್ ಬಂದ, ನಾನು ದೇವರ ಮಗ ಅಂದ. ಕೃಷ್ಣ ಮತ್ತೆ ಶಂಕರಾಚಾರ್ಯ ಬಂದರು, ಅಹಂ ಬ್ರಹ್ಮಾಸ್ಮಿ ಅಂದ್ರು. ಅಷ್ಟೇ ಅಂದಿಲ್ಲ, ಕೃಷ್ಣ ಮುಂದುವರೆದು ಹೇಳ್ತಾನೆ, ನೀ ಏನಾದ್ರೂ ಪಾಪ ಮಾಡೋದು ಹೇಳ್ತಾನ. ಅದಕ್ಕೆ ಇನ್ನೊಂದು ಉಪಮೆ ಕೊಡ್ತಾರೆ. ಪೂಜೆಯ ವಿಪ್ರ ಶೀಲ ಗುಣಹೀನ, ನ ಪೂಜೆಯ ಶೂದ್ರ ಶೀಲ ಗುಣವಾನ. ಏನ್ ಹೇಳ್ತಾನೆ ಕೃಷ್ಣ, ಅವನ ಅರ್ಥ ಭಾವಾರ್ಥ. ಪೂಜೆಯ ವಿಪ್ರ ಶೀಲ ಗುಣಹೀನ, ನ ಪೂಜೆಯ ಶೂದ್ರ ಶೀಲ ಗುಣವಾನ. ಅಂದ್ರೆ ಬ್ರಾಹ್ಮಣಿ ಅಂತ ಕುಲಗೆಟ್ಟವಿರ್ಲಕ್ಕ, ವ್ಯಭಿಚಾರ ಇರ್ಲಕ್ಕ, ಕುಡಕ್ಕಿರ್ಲಿ, ಸಡಕ್ಕಿರ್ಲಿ, ಹಡಕ್ಕಿರ್ಲಿ, ನನ್ನ ಮಗ ಬ್ರಾಹ್ಮಣರ ಹುಟ್ಟೇನಾದ್ರೂ ಪೂಜೆ ಮಾಡ್ಬೇಕು. ಶೂದ್ರರು ಎಷ್ಟೇ ಪ್ರತಿಭಾನ್ವಿತರಿರ್ಲಿ, ಎಂತ ವಿದ್ಯಾವಂತರಿರ್ಲಿ, ಆದ್ರೆ ಅವರಿಗೆ ಪೂಜಾ ಗೌರವ ಕೊಡಬಾರ್ದು ಅಂತ ಹೇಳ್ತಾರೆ. ಅದಷ್ಟೇ ಅಂತ ತಿಳ್ಕೊಂಡ್ರೇನು? ನಾನು ಹೇಳಿದ್ರೆ ಎಂಥವಿದ್ರು ಕೂಡ ಪೂಜೆ ಮಾಡ್ಬೇಕಂತೇಳಿ. ಆ ನೀವು ಪೂಜೆ ಮಾಡ್ತಕ್ಕಂಥ ಭಾಗಶ್ಯ ಜನಾಂಗ ಅಂದ್ರೆ ನೀವು ಅಂದ್ರೆ ನಮ್ಮ ಸಮಾಜವನ್ನು ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತೀವಿ. ನೀವಂದ್ರೆ ನೀವೇ ಅಂತಲ್ಲ, ನೀವು ಪೂಜೆ ಮಾಡ್ತಕ್ಕಂಥ ಧಾರ್ಮಿಕ ಗ್ರಂಥಗಳಲ್ಲಿ ಅವ್ರ ಬಗ್ಗೆ ಒಂದು ಮಾತು ಬರ್ಕೊಂಡಿದ್ದಾರೆ. ಏನಂತ? ಜಗತ್ ಸರ್ವಂ ದೈವಾದಿನಂ, ದೈವಂ ಮಂತ್ರಾದಿನಂ, ಮಂತ್ರಂ ಬ್ರಾಹ್ಮಣಾದಿನಂ, ಬ್ರಾಹ್ಮಣ ಮಮ ದೇವತಾ ಅಂತ ಬಂತಿದೆ.
ಜಗತ್ ಸರ್ವಂ ದೈವಾಧೀನಂ ಅಂದ್ರೆ ಈ ಸೃಷ್ಟಿ ಎಲ್ಲ ದೇವರುಗಳ ಅಧೀನದಲ್ಲಿದೆ. ದೈವಂ ಮಂತ್ರಾಧೀನಂ, ದೇವರುಗಳೆಲ್ಲ ಮಂತ್ರಗಳ ಅಧೀನದಲ್ಲಿದ್ದಾರೆ. ಮಂತ್ರಂ ಬ್ರಾಹ್ಮಣಾಧೀನಂ, ಮಂತ್ರಗಳೆಲ್ಲ ಬ್ರಾಹ್ಮಣರ ಅಧೀನವಿವೆ. ಬ್ರಾಹ್ಮಣ ಮಮ ದೇವತಃ, ಈ ಸೃಷ್ಟಿಗೆ ದೇವರಂತ ಯಾರಾದ್ರಿದ್ರೆ ಅವ ಕೇವಲ ಬ್ರಾಹ್ಮಣ, ಉಳಿದವ ಯಾವನು ಅಲ್ಲ ಅಂತ. ಯಾಕೆ ಪೂಜೆ ಮಾಡ್ಬೇಕು? ಅವ ಶೀಲವಾನ ಇರ್ಲಿ, ಶೀಲ ಗುಣಹೀನ ಇರ್ಲಿ, ಅವ ಪೂಜೆ ಮಾಡ್ಬೇಕು. ಮತ್ತೆ ಶೂದ್ರ ಬಗ್ಗೆ ನಿಮ್ ಬಗ್ಗೆ ಏನ್ ಹೇಳ? ಅದ್ರಾಗ ಬಾಬಾ ಸಾಹೇಬ್ ಹಿಂದೂ ಧರ್ಮ ಬಿಡ್ಬೇಕು, ಅದರಲ್ಲಿ ಬ್ರಾಹ್ಮಣದ ಪ್ರಭುತ್ವ ಇದೆ. ನೀವ್ ಎಂತ ಹೊಲಸ್ ಕೆಲಸ ಮಾಡ್ರಿ, ನನ್ನನ್ನು ಶರಣ ಆಗತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಜೊತೆಗೆ